ಕೆಲವೊಂದು ಜನ ಎಷ್ಟೇ ಹಾರ್ಡ್ ಮಾಡಿದ್ರು ಮಾರ್ಕ್ಸ್ ಬರ್ತಿಲ್ಲ ಅಂತಾರೆ, ಬಟ್ ಕೆಲವೊಂದು ಜನ ಕಡಿಮೆ ಓದ್ಕೊಂಡೆ ದೇ ವಿಲ್ ಬಿ ದಿ ಕ್ಲಾಸ್ ಟಾಪರ್ಸ್. ಹೌ ಇಸ್ ದಿಸ್ ಪಾಸಿಬಲ್? ನಾನು ಬೆಳಗಿಂದ ರಾತ್ರಿವರೆಗೂ PYQs ಮಾಡಿದ್ದೀನಿ, ಟೆಕ್ಸ್ಟ್ ಬುಕ್ ಓದಿದ್ದೀನಿ, ಆದ್ರೂ ಮಾರ್ಕ್ಸ್ ಬರ್ತಿಲ್ಲ. ನನ್ನ ಫ್ರೆಂಡ್ ನೋಡಿದ್ರೆ ಹೊರಗಡೆನೆ ಆಟ ಆಡ್ತಿರ್ತಾನೆ, ಬಟ್ ಅವನ ಮಾರ್ಕ್ಸ್ ನನಗಿಂತ ಜಾಸ್ತಿ ಇದೆ. ವಾಟ್ ಈಸ್ ದ ಟ್ರಿಕ್? ಈ ಸ್ಮಾರ್ಟ್ ವರ್ಕರ್ಸ್ ವರ್ಸಸ್ ಹಾರ್ಡ್ ವರ್ಕರ್ಸ್, ದಿಸ್ ಇಸ್ ದ ಕೇಸ್. ಇವಾಗಿರುವಂತಹ ಜನರೇಷನ್ ಅಲ್ಲಿ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಅದರಿಂದ ಖಂಡಿತವಾಗಿಯೂ ಮಾರ್ಕ್ಸ್ ಬರೋದಿಲ್ಲ. ಯು ಹ್ಯಾವ್ ಟು ಪೇರ್ ಯುವರ್ ವರ್ಕ್ ವಿತ್ ಸ್ಮಾರ್ಟ್ನೆಸ್. ಅವಾಗಷ್ಟೇ ಸ್ಮಾರ್ಟ್ ವರ್ಕ್ ಆಗುತ್ತೆ ಅಂಡ್ ಯು ಕ್ಯಾನ್ ರೀಚ್ ಯುವರ್ ಗೋಲ್ ಫಾಸ್ಟರ್. ನೀವು ಮಾಡ್ತಿರೋ ತಪ್ಪೇನು ಗೊತ್ತಾ? ಎಲ್ಲರ ಗುರಿ ಒಂದೇ ಇರುತ್ತೆ, ಟು ಗೆಟ್ ಗುಡ್ ಮಾರ್ಕ್ಸ್, ಟು ನೋ ಸ್ಟಫ್. ಬಟ್ ನೀವು ಹಿಡಿದಿರುವ ದಾರಿ ಇದೆಯಲ್ಲ, ಡಿಫಿಕಲ್ಟ್ ವೇ ಟು ರೀಚ್ ಟು ದ ಹಿಲ್ ಟಾಪ್, ತುಂಬಾ ಕಷ್ಟ. ಬಟ್ ಟ್ರಸ್ಟ್ ಮೀ, ಅಲ್ಲಿ ಇನ್ನೊಂದು ದಾರಿ ಇರುತ್ತೆ. ದೇರ್ ವುಡ್ ಬಿ ಅನದರ್ ವೇ ಟು ರೀಚ್ ದ ಸೇಮ್ ಮೌಂಟೇನ್, ಟು ಅಚೀವ್ ದಟ್ ಸೇಮ್ ಗೋಲ್. ಅದು ಇದಕ್ಕಿಂತ ಈಸಿ ಇರುತ್ತೆ. ಸೊ ವಾಟ್ಸ್ ದಟ್ ಒನ್ ಥಿಂಗ್ ಹಾರ್ಡ್ ವರ್ಕರ್ಸ್ ಮಾಡ್ತಿರುವಂತಹ ತಪ್ಪು, ಸ್ಮಾರ್ಟ್ ವರ್ಕರ್ಸ್ಗೆ ಗೊತ್ತಿರುವಂತಹ ಬಿಗ್ ಸ್ಟ್ರಾಟಜಿ ಏನದು? ಯಾವ ರೀತಿ ಮಾಡಿದ್ರೆ ನಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಹೌ ಯು ಕ್ಯಾನ್ ಈಸಿಲಿ ಕ್ವಿಕ್ಲಿ ಲರ್ನ್ ಥಿಂಗ್ಸ್ ಅನ್ನೋದನ್ನ ಈ ಒಂದು ವಿಡಿಯೋಲಿ ಹೇಳ್ತಿದ್ದೀನಿ. ಸೊ ಗೈಸ್, ಪ್ರತಿಯೊಂದು ಸ್ಟೆಪ್, ವಾಟ್ ಆರ್ ದ ಥಿಂಗ್ಸ್ ಯು ಆರ್ ಡೂಯಿಂಗ್ ರಾಂಗ್, ಹೇಗೆ ರೈಟ್ ಆಗಿ ಮಾಡಬೇಕು, ಇದು 9th ಆಗಿರ್ಬೋದು, 10th ಆಗಿರ್ಬೋದು, ನೀವು ಜಾನಲ್ಲಿ ನೋಡ್ಬೋದು, ಅಕ್ಟೋಬರ್ ನವೆಂಬರ್ ಅಲ್ಲಿ ನೋಡ್ಬೋದು. ದಿಸ್ ಇಸ್ ದ ವಿಡಿಯೋ ಮೇಡ್ ಫಾರ್ ಎವ್ರಿ ಒನ್. ಈ ಒಂದು ಟಿಪ್ಸ್ನ ಎಷ್ಟು ಬೇಗ ಅಳವಡಿಸ್ಕೊಂತಿರೋ ಅಷ್ಟು ಚೆನ್ನಾಗಿ, ಅಷ್ಟು ಬೇಗ ಯು ವಿಲ್ ಸಿ ದ ಪ್ರೋಗ್ರೆಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಒನ್ ಆಫ್ ದಿ ವೆರಿ ಸ್ಟೆಪ್ ವಾಟ್ ಯು ಆರ್ ಸಪೋಸ್ ಟು ಡೂ. ನಾವು ಮಾಡೋ ತಪ್ಪೇನು ಗೊತ್ತಾ? ಈ ಒಂದು ಮಂತ್ನಲ್ಲಿ, 6 monthsನಲ್ಲಿ, 3 monthsನಲ್ಲಿ ಇಷ್ಟು ಮುಗಿಸ್ಬೇಕು, ನಾನೊಂದು 5 chapters A to Z ಮುಗಿಸ್ಬೇಕು ಅಂತ ಅನ್ಕೊಳ್ಳೋದು ಬಿಗ್ ಮಿಸ್ಟೇಕ್. ಈ ಒಂದು 5 months ಗ್ಯಾಪ್ನಲ್ಲಿ ಅಥವಾ 1 month ಗ್ಯಾಪ್ನಲ್ಲಿ ವಾಟ್ ಆಲ್ ಥಿಂಗ್ಸ್ ಹ್ಯಾಪನ್ಸ್ ಯಾರಿಗಾದ್ರೂ ಗೊತ್ತಾ? ನಾಳೆ ಯಾರೋ ನಿಮ್ಮ ಮನೆಗೆ ಬರ್ತಾರೆ ಮದುವೆ ಇನ್ವೈಟ್ ಮಾಡೋದಕ್ಕೆ, ಆರ್ ಎಲ್ಲೋ ಊರಿಗೆ ಹೋಗ್ಬೇಕಾಗತ್ತೆ. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಡೂ? ನೀವು ಮಾಡಿರುವಂತಹ ಶ್ರಮ, ಇಟ್ ಬ್ರೇಕ್ಸ್, ದಟ್ ಡಿಮೋಟಿವೇಟ್ಸ್ ಯು. ಇವತ್ತು ಮಾಡೋಕ್ಕಾಗಿಲ್ವಲ್ಲ, ವಾಟ್ ಅಬೌಟ್ ದಿ ಬ್ಯಾಕ್ಲಾಗ್ ಅನ್ಸ್ಬಿಡುತ್ತೆ. ಸೊ ದ ಬೆಸ್ಟ್ ಥಿಂಗ್ ಫಾರ್ ಯು ಟು ಡೂ ಇಸ್ ಶಾರ್ಟ್ ಟರ್ಮ್ ಗೋಲ್ಸ್ ಹಾಕೊಳ್ಳಿ. ಅವತ್ತಿನ ದಿನ ಏನು ಮಾಡಬೇಕು, ಅಥವಾ ನಾಳೆದು ಇವತ್ತು ರಾತ್ರಿನೇ ಕೂತ್ಕೊಂಡು ಡಿಸೈಡ್ ಮಾಡಿ ಏನು ಓದ್ಕೋಬೇಕು, ಯಾವ ಸಬ್ಜೆಕ್ಟ್ ಫೋಕಸ್ ಮಾಡಬೇಕು, ವೇರ್ ಇಸ್ ದಿ ಸ್ಕೋರಿಂಗ್ ಮಾರ್ಕ್ಸ್, ಯಾವ ಸಬ್ಜೆಕ್ಟ್ ನನಗೆ ಡಿಫಿಕಲ್ಟ್ ಅನ್ನಿಸ್ತಿದೆ ಅದನ್ನ ಹೆಚ್ಚು ಓದಬೇಕು. ಸಿ, ಯು ಡಿಸೈಡ್ ವಿಚ್ ಸಬ್ಜೆಕ್ಟ್ ಇಸ್ ಯುವರ್ ಫೇವ್ರೇಟ್, ಯು ಡಿಸೈಡ್ ವಿಚ್ ಸಬ್ಜೆಕ್ಟ್ ಇಸ್ ಡಿಫಿಕಲ್ಟ್ ಫಾರ್ ಯು. ನೀವೇ ಡಿಸೈಡ್ ಮಾಡಬೇಕು. ನಿಮ್ಮ ಟಾಪರ್ಗೆ ಏನೋ ಕೆಮಿಸ್ಟ್ರಿ ಇಷ್ಟ ಅಂದರೆ ನನಗೆ ಬಂದು ಫಿಸಿಕ್ಸ್ ಇಷ್ಟ, ನನಗೆ ಕೆಮಿಸ್ಟ್ರಿಲಿ ಕಡಿಮೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಟಾಪರ್ ಮಾಡ್ತಿರೋ ಥರ, ನೋ, ಇಟ್ಸ್ ನಾಟ್ ಪಾಸಿಬಲ್. ಫಾರ್ ಮೀ ಕೆಮಿಸ್ಟ್ರಿ ಇಸ್ ಡಿಫಿಕಲ್ಟ್, ನಾನು ಫಿಸಿಕ್ಸ್ಗೆ ಕಡಿಮೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಡಿಸೈಡ್ ವಿಚ್ ಇಸ್ ಯುವರ್ ಡಿಫಿಕಲ್ಟ್ ಸಬ್ಜೆಕ್ಟ್, ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಆಲ್ಸೋ ಹ್ಯಾವ್ ಲಾಂಗ್ ಟರ್ಮ್ ರಿವಾರ್ಡ್ಸ್. ಇವಾಗ ಓದ್ತಾ ಇದ್ದೀನಿ, 2 hours ಓದಿದ್ದೀನಿ, ನೆಕ್ಸ್ಟ್ ಇನ್ನೊಂದು 2 hours ಐ ರಿವಾರ್ಡ್ ಮೈ ಬ್ರೈನ್, ಶಾರ್ಟ್ಸ್ ನೋಡ್ಬಿಡ್ತೀನಿ. ನೋ, ಆ ಶಾರ್ಟ್ಸ್ ನೋಡೋದ್ರಿಂದ ನಿಮ್ಮ ಕಾಗ್ನಿಟಿವ್ ಫಂಕ್ಷನ್ ಕಡಿಮೆ ಆಗುತ್ತೆ. ನಿಮ್ಮ ಪೇರೆಂಟ್ಸ್ ಹೇಳಿರ್ಬೋದು, ಬಟ್ ನೀವು ಕೇಳೋದಿಲ್ಲ. ದೇರ್ ವಾಸ್ ಅ ರೀಸೆಂಟ್ ಸ್ಟಡಿ, ಆ ಸ್ವೈಪ್ ಮಾಡೋದಿರುತ್ತಲ್ಲ, ದಾಟ್ಸ್ ದಿ ಬ್ಯಾಡೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್ ಟು ಯುವರ್ ಬ್ರೈನ್. ಪ್ರತಿಯೊಂದು ಮೂಮೆಂಟ್ ಆ ಡೋಪಮೀನ್ ಹಿಟ್ ಸಿಗುತ್ತೆ. ಇಟ್ ವುಡ್ ಬಿ ಸರ್ಚಿಂಗ್ ಫಾರ್ ದ್ಯಾಟ್. ಓದೋಬೇಕಾದ್ರೆ ಅದು ಸಿಗೋದಿಲ್ಲ ಅಂದ್ರೆ ಓದು ಬೋರಿಂಗ್ ಆಗ್ಬಿಡುತ್ತೆ. ಸ್ಟಾಪ್ ದಟ್ ಸ್ಕೋರಿಂಗ್, ಸ್ಟಾಪ್ ದಟ್ ಸ್ಕ್ರಾಲಿಂಗ್, ಸಿ ದ ಲಾಂಗ್ ಟರ್ಮ್ ರಿವಾರ್ಡ್ಸ್. ನಾನು 10th ಇಷ್ಟು ಮಾರ್ಕ್ಸ್ ತೆಗಿತಾ ಇದ್ದೀನಿ, ಇಫ್ ಐ ಸ್ಕೋರ್ 90%, ಯಾವ ಒಳ್ಳೆ ರೀತಿ ಕಾಲೇಜ್ ಸಿಗುತ್ತೆ, ಆ ಎಕ್ಸ್ಪೋಜರ್ನಲ್ಲಿ ನನ್ನ ಥಿಂಕಿಂಗ್ ಕೆಪಾಸಿಟಿ ಯಾವ ರೀತಿ ಆಗುತ್ತೆ, ಸಿ ದ್ಯಾಟ್. ನಿಮಗೆ ಡಿಫ್ರೆಂಟ್ ರಿವಾರ್ಡ್ಸ್ ಇರುತ್ತೆ. ಗೋ ಟಾಕ್ ಟು ಯುವರ್ ಮಾಮ್ ಅಂಡ್ ಡ್ಯಾಡ್, ನಾನು ಇಷ್ಟು ಸ್ಕೋರ್ ಮಾಡ್ತಿದ್ದೀನಿ, ನನಗೆ ಏನು ಕೊಡಿಸ್ತೀರಾ? ದೇ ಡೆಫಿನೆಟ್ಲಿ ವಿಲ್ ಬಿ ದೇರ್ ಟು ಸಪೋರ್ಟ್ ಯು. ದೇ ವಾಂಟ್ ಟು ಸಿ ಯುವರ್ ಪ್ರೋಗ್ರೆಸ್. ಮಕ್ಕಳೇ, ಸಿ, ನಿಮ್ಮ ಎಲ್ಲ ಕನಸುಗಳು, ಇಟ್ ಹ್ಯಾಸ್ ಟು ಬಿ ಡ್ರೀಮ್ಸ್ ಆಫ್ ಯುವರ್ ಪ್ಯಾರೆಂಟ್ಸ್ ಆಸ್ ವೆಲ್, ರೈಟ್? ಅವ್ರು ನಿಮ್ಮಲ್ಲೇನೋ ನೋಡ್ತಿರ್ತಾರೆ. Do not make them feel sad. Do make them feel proud. First thing ಬಂದು have short term goals. ಆ ಶಾರ್ಟ್ ಟರ್ಮ್ ಗೋಲ್ಸ್ ಹೇಗಿರಬೇಕು? ಅವತ್ತಿಂದು ಅವತ್ತೇ ಮುಗಿಸೋ ರೀತಿ ಇರಬೇಕು. ಹ್ಯಾವ್ ದೋಸ್ ಅಚೀವೇಬಲ್ ಗೋಲ್ಸ್. 365 ಡೇಸ್ಗೆ ಟಾಸ್ಕ್ ಬರೆದಿದ್ರೆ, ಯಾವತ್ತೋ ಒಂದು 4 ದಿನ ಆ ಟಾಸ್ಕ್ ಆಗಲಿಲ್ಲ ಅಂದರೆ ಮಿಕ್ಕಿದ್ದ 365 ಡೇಸ್ ಟಾಸ್ಕ್ಸ್ ನೋಡ್ಬಿಟ್ಟು ಯಾವ ಟಾಸ್ಕ್ ಮಾಡಿಲ್ವಲ್ಲ, that will be bothering you so much. ಏನು ಮಾಡೋದು, ಅದನ್ನ ಮಾಡಿಲ್ಲ, ಮುಂದೆ ಮಾಡಬೇಕು. ಯು ಹ್ಯಾವ್ ಸೋ ಮಚ್ ಆನ್ ಯುವರ್ ಪ್ಲೇಟ್. ಒಂದು ದೊಡ್ಡ ಬೆಟ್ಟನೇ ಮೂವ್ ಮಾಡಬೇಕು ಅನ್ಸುತ್ತೆ, ಬಟ್ ದೊಡ್ಡ ಬೆಟ್ಟ ಮೂವ್ ಮಾಡಬೇಕು ಅಂತ ಯಾರು ಹೇಳಿದೆ, ಒಂದು ಚಿಕ್ಕ ಕಲ್ನಲ್ಲಿ ಹಾಕು ಅಂತ ಪ್ರತಿ ಸರಿ ಹೇಳಿದ್ರೆ ನಿಮ್ಗದೇನು ಡಿಫಿಕಲ್ಟ್ ಅನ್ಸೋದಿಲ್ಲ. ಸೊ ಹ್ಯಾವ್ ದೋಸ್ ಡೈಲಿ ಟಾರ್ಗೆಟ್ಸ್.
ಇವತ್ತಿನ ದಿನ ಅರ್ಧ ಚಾಪ್ಟರ್ ಓದ್ತೀನಿ, 1 ಕಂಪ್ಲೀಟ್ ಚಾಪ್ಟರ್ ಓದಕ್ಕಾಗೋದಿಲ್ಲ, 10 ಚಾಪ್ಟರ್ಸ್ ಇರುತ್ತೆ, 10 ಚಾಪ್ಟರ್ಸ್ ಯು ಹ್ಯಾವ್ ಟು ಟೇಕ್ ಇಟ್ ಟು 1 whole year, 1 whole semester ತಗೊಂಡು ಹೋಗ್ಬೇಕು. ಸೊ ನೀವೇನ್ ಮಾಡ್ತೀರಾ, ಅಚೀವೇಬಲ್ ಟಾರ್ಗೆಟ್ಸ್, ನಿಮ್ಮಲ್ಲಿರೋ ಸಬ್ ಸೆಕ್ಷನ್ಸ್ ಇರುತ್ತಲ್ಲ, 4 ಸಬ್ ಸೆಕ್ಷನ್ಸ್ ಕಲ್ತ್ಕೊಳ್ತೀನಿ, ಅದನ್ನ ಪರ್ಫೆಕ್ಟ್ ಆಗಿ A to Z ಕ್ವೆಶನ್ಸ್ ಯಾವುದೇ ರೀತಿ ಬಂದರೂ ಕಲಿತೀನಿ ಅಂತ ಹ್ಯಾವ್ ದೋಸ್ ಡೈಲಿ ಟಾರ್ಗೆಟ್ಸ್. ಅದನ್ನ ಬರೀರಿ, ಜಸ್ಟ್ ಸ್ಟಿಕ್ ಇಟ್ ಟು ಯುವರ್ ಟೇಬಲ್, ನಿಮ್ ಗೋಡೆ ಮೇಲೆ ಅಂಟಿಸ್ಕೊಳ್ಳಿ, ಫ್ರಿಡ್ಜ್ ಮೇಲೆ ಅಂಟಿಸಿ, wherever you come and go you will see that that's the target I have to achieve, no matter what happens. ಇವತ್ತಿನ ದಿನ ಅದನ್ನ ಅಚೀವ್ ಮಾಡಲೇಬೇಕು ಅನ್ನೋದನ್ನ ನೀವು 100% ಅನ್ಕೋಬೇಕು. ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂದ್ರೆ ಗೋಲ್ಡನ್ ಅವರ್ ರೂಲ್. ನಿಮ್ಮ ಲೈಫ್ನಲ್ಲಿ ಪ್ರತಿಯೊಂದು ದಿನ ದೇರ್ ಹ್ಯಾಸ್ ಟು ಬಿ ಗೋಲ್ಡನ್ ರೂಲ್. ನೀವು ಸ್ಟೂಡೆಂಟ್ ಆಗಿದ್ದೀರಾ, ಡೆಡಿಕೇಟ್ ದಟ್ ಗೋಲ್ಡನ್ ರೂಲ್ ಟು ಸ್ಟಡೀಸ್. ನೀವು ಅಡಲ್ಟ್ ಆಗಿದ್ದೀರಾ, ಡೆಡಿಕೇಟ್ ದೋಸ್ ಗೋಲ್ಡನ್ ಅವರ್ಸ್ ಟು ಸೆಲ್ಫ್ ಅವೇರ್ನೆಸ್. ನೀವು ಯು ಆರ್ ಸ್ಟಿಲ್ ಇನ್ ದ ಬಿಟ್ವೀನ್ ಆಫ್ ಸ್ಟೂಡೆಂಟ್ ಆ್ಯಂಡ್ ಇಫ್ ಯು ಆರ್ ಇನ್ ವರ್ಕಿಂಗ್ ಸ್ಟೇಜ್, ಡೂ ದಟ್ ಫಾರ್ ಸೆಲ್ಫ್ ಪ್ರಿಪರೇಷನ್. ಹೌದಾ? ಈ ಗೋಲ್ಡನ್ ಅವರ್ ರೂಲ್ ಅನ್ನೋದನ್ನ ಯಾರೆಲ್ಲ ಲೈಫ್ನಲ್ಲಿ ಅಳವಡಿಸ್ಕೊಂತಾರಲ್ಲ, ದಾಟ್ಸ್ ವೆನ್ ಯು ಸಿ ದ ಪ್ರೋಗ್ರೆಸ್ ಪೀಕಿಂಗ್ ಮಕ್ಕಳ. ಸಿ, ಈ ಒಂದು ಗೋಲ್ಡನ್ ಅವರ್ ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ಯು. 1 hour ಆಗಿರುತ್ತಾ, 2 hour ಆಗಿರುತ್ತಾ, ಇಟ್ಸ್ ಅಪ್ ಟು ಯು. ಲೆಟ್ಸ್ ಸೇ ಯು ಆರ್ ವೆರಿ ಗುಡ್ ಅಟ್ ಸ್ಪೋರ್ಟ್ಸ್, ಆ ಒಂದು ಗೋಲ್ಡನ್ ಅವರ್ ಹ್ಯಾಸ್ ಟು ಬಿ ಡೆಡಿಕೇಟೆಡ್ ಟು ಸ್ಪೋರ್ಟ್ಸ್. ಬಟ್ ಅದೇ ರೀತಿ ಸ್ಟಡೀಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಸೊ ಈ ಗೋಲ್ಡನ್ ಅವರ್ ಅಂದ್ರೆ ಜಸ್ಟ್ 1 hour ಅಂತಲ್ಲ, ದಿಸ್ ಈಸ್ ಅನ್ ಅವರ್ ವೇರ್ ಯು ಕಂಪ್ಲೀಟ್ಲಿ ಡೆಡಿಕೇಟ್ ಯುವರ್ ಸೆಲ್ಫ್ ಟು ಆ ಒಂದು ಮಾಡೋದಕ್ಕಷ್ಟೇ. ಇನ್ಫ್ಯಾಕ್ಟ್ ಆ ಗೋಲ್ಡನ್ ಅವರ್ ಯು ಹ್ಯಾವ್ ಟು ಹ್ಯಾವ್ ಡೆಡಿಕೇಟೆಡ್ ಗೋಲ್ಡನ್ ಅವರ್ ಅಟ್ ಲೀಸ್ಟ್ 1 hour ಫಾರ್ ಸ್ಟಡೀಸ್. ಸೊ ಈ ಒಂದು ಗೋಲ್ಡನ್ ಅವರ್ ಅಲ್ಲಿ ಏನ್ ಮಾಡಬೇಕು? ನೋ ಫೋನ್ಸ್, ನೋ PCs, ನೋ ಗೇಮಿಂಗ್ ಲ್ಯಾಪ್ಟಾಪ್ಸ್, ನಥಿಂಗ್. ಯು ಆರ್ ಸಪೋಸ್ ಟು ಸಿಟ್ ಇನ್ ಎ ರೂಮ್, ಓಲ್ಡ್ ಸ್ಕೂಲ್ ಸ್ಟೈಲ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟೆಕ್ಸ್ಟ್ ಬುಕ್ ಮುಂದೆ ಕೂತ್ಕೋಬೇಕು. ಜಸ್ಟ್ ಟೆಕ್ಸ್ಟ್ ಬುಕ್ ಮುಂದೆ ಕೂರೋದಲ್ಲ, ಹ್ಯಾವ್ ಎ ನೋಟ್ ಬುಕ್ ಅಂಡ್ ಪೆನ್. ಈ ಒಂದು ಗೋಲ್ಡನ್ ಅವರ್ ನಲ್ಲಿ ಯು ಶುಡ್ ಸೆಲ್ಫ್ ಸ್ಟಡಿ. ಏನ್ ಮಾಡ್ತೀರಾ ಮಕ್ಕಳ? ಯು ಶುಡ್ ಸೆಲ್ಫ್ ಸ್ಟಡಿ. ಹೌದಾ? ಸಿ, ಯಾರ್ದೋ ನೋಟ್ಸ್ ರೆಫರ್ ಮಾಡೋದಲ್ಲ, ಗೈಡ್ ರೆಫರ್ ಮಾಡೋದಲ್ಲ, ಟೆಕ್ಸ್ಟ್ ಬುಕ್ ಓದೋದಲ್ಲ. ಓದಿರೋದನ್ನ ನನಗೆ ಎಷ್ಟು ಬರುತ್ತೆ ಅನ್ನೋದನ್ನ ರಿವೈಸ್ ಮಾಡೋದೇ ಈ ಗೋಲ್ಡನ್ ಅವರ್ ಅಲ್ಲಿ ಮಾಡ್ತೀರಾ. ಬರ್ದು ರಿವೈಸ್ ಮಾಡಿ. ಸಿ, ರೀಡಿಂಗ್ ಇಸ್ ವೆರಿ ಸಿಂಪಲ್. ಥಾಟ್ಸ್ 5G ರೀತಿ ಎಲ್ಲಂದ್ರಲ್ಲಿ ಓಡೋಗ್ಬಿಡುತ್ತೆ. ವೆನ್ ಯು ರೈಟ್, ಯು ಆರ್ ಫೋಕಸ್ಡ್ ಆನ್ ಪ್ರತಿಯೊಂದು ಅಕ್ಷರದ ಮೇಲೂ ಫೋಕಸ್ ಮಾಡಿರ್ತೀರಾ. ದಾಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಗೋಲ್ಡನ್ ಅವರ್ ನಲ್ಲಿ ಯಾವ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು, ಯಾವ ಥಾಟ್ಸ್ ಚಿಂತೆ ಇರಬಾರ್ದು. ನಾಳೆ ಟೀಚರ್ ಹೋಮ್ವರ್ಕ್ ಮಾಡಿಲ್ಲ, ಏನ್ ಮಾಡೋದು? ನೋ, ಯು ಹ್ಯಾವ್ ಸ್ಟಿಲ್ ಟೈಮ್. ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಅನಲೈಸ್ ಅಂಡ್ ಸೆಲ್ಫ್ ಸ್ಟಡಿ ಬೈ ಯೋರ್ ಸೆಲ್ಫ್. ಹೌದಾ? ಕಲ್ತಿದ್ದನ್ನ ಇನ್ನೊಂದ್ಸರಿ ರಿವೈಸ್ ಮಾಡೋದು, ನೀವು ಕಲಿಯೋದು, ಯಾವುದೋ ವಿಡಿಯೋ ನೋಡ್ಕೊಂಡು ಕಲಿಯೋದಲ್ಲ. ದಿಸ್ ಗೋಲ್ಡನ್ ಅವರ್ ಇಸ್ ಡೆಡಿಕೇಟೆಡ್ ಅಬೌಟ್ ಯೋರ್ ಓನ್ ಲರ್ನಿಂಗ್ ಸ್ಟೈಲ್ಸ್. ಹೌದಾ? ವಾಟ್ ಕಮ್ಸ್ ನೆಕ್ಸ್ಟ್ ಅಂದ್ರೆ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಆಲ್ ಡೂ. ನೀವೊಬ್ಬರೇ ಅಲ್ಲ, ಎಲ್ಲರ ಒಂದು ಲೈಫ್ ಸ್ಟೈಲ್ನಲ್ಲಿ ಪ್ರೋಕ್ರಾಸ್ಟಿನೇಷನ್ ಅನ್ನೋದಿರುತ್ತೆ. ಪ್ರೋಕ್ರಾಸ್ಟಿನೇಷನ್ ಕ್ಯಾನ್ ಬಿ ಎನಿಥಿಂಗ್, ಕ್ಯಾನ್ ಬಿ ರಿಲೇಟೆಡ್ ಟು ಸ್ಟಡೀಸ್, ಕ್ಯಾನ್ ಬಿ ರಿಲೇಟೆಡ್ ಟು ವರ್ಕ್, ಏನಾದರೂ ಆಗ್ಬೋದು. ಸೊ ಈ ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ಏನು? ಯೂಶುವಲ್ ಆಗಿ ಓದ್ಕು ಅಂದ್ರೆ ನೀವು ಫಸ್ಟ್ ಏನ್ ಮಾಡ್ತೀರಾ? ಟೈಮ್ ನೋಡ್ತೀರಾ. ಟೈಮ್ ನೋಡ್ತಾ ಕೂತಿದ್ರೆ ಡಸ್ ನಾಟ್ ಹ್ಯಾಪನ್. ಟೈಮ್ ನಿಮ್ಮನ್ನು ನೋಡ್ತಾ ಓಡ್ ಹೋಗ್ತಿರ್ತಾ, ನೀವು ಅಲ್ಲೇ ಕೂತಿರ್ತೀರಾ, ರೈಟ್? ಸೊ ಓದಬೇಕು, ಅವತ್ತಿನ ದಿನ ಕಲಿಬೇಕು ಅಂದ್ರೆ ಕ್ಲಾಕ್ ನೋಡೋದಲ್ಲ. ಜಸ್ಟ್ ಗೋ ಸಿ ದ ಟಾಸ್ಕ್. ನೀ ಮಾಡಿರುವಂತಹ ಟಾಸ್ಕ್ ನೋಡ್ಕೊಳ್ಳಿ. ಹೌ ಮೆನಿ ಟಾಸ್ಕ್ ಆರ್ ಡನ್? 3 ಟಾಸ್ಕ್ ಆಗಿದೆ ಅಂದ್ರೆ ಜಸ್ಟ್ ಪುಟ್ ದ ಟಿಕ್ ಮಾರ್ಕ್. ಯಾವ್ದಾಗಿಲ್ವೋ ಸಿ, ಇಫ್ ಇಟ್ ಈಸ್ ಪೆಂಡಿಂಗ್ ಟಿಲ್ ದಟ್ ಡೇ, ನೆಕ್ಸ್ಟ್ ಡೇ ತಗೊಂಡು ಹೋಗಿ. ಡು ನಾಟ್ ಸಿ ದಿ ಟೈಮ್ ಟು ಸ್ಟಡಿ ಮಕ್ಕಳ. ದಿಸ್ ಇಸ್ ದ ರೈಟ್ ಟೈಮ್. ಮೇಕ್ ದಿ ಟೈಮ್ ರೈಟ್ ಅಂಡ್ ನಾಟ್ ವೇಟ್ ಫಾರ್ ದಿ ರೈಟ್ ಟೈಮ್. ಈ ಪ್ರೋಕ್ರಾಸ್ಟಿನೇಷನ್ ಇದೆಯಲ್ಲ, ಇಟ್ ಜಸ್ಟ್ ಕ್ರಿಯೇಟ್ಸ್ ಮೋರ್ ಅಂಡ್ ಮೋರ್ ವರ್ಕ್. ಹೌದಾ? ಸೊ ಇವತ್ತಿನ ದಿನ ನೀವು ಮಾಡಿರುವಂತಹ ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾಳೆ ಡಬಲ್ ಆಗುತ್ತೆ. ಸೊ ಎವ್ರಿ ಡೇ ಡಬಲ್ ಡಬಲ್ ಟ್ರಿಪಲ್ ಹಾಕ್ತಾ ಹೋಗಿ, ಇಟ್ ವಿಲ್ ಜಸ್ಟ್ ಕ್ರಿಯೇಟ್ ಲಾಟ್ಸ್ ಆಫ್ ಟೆನ್ಷನ್ ಅಂಡ್ ಪ್ರೆಷರ್ ವಿತ್ ಯು. ಸೊ ಈ ಪ್ರೋಕ್ರಾಸ್ಟಿನೇಷನ್ ಅನ್ನೋದನ್ನ ಮಿಸ್ ಮಾಡಿ, ಡೂ ಅಚೀವ್ ಯೋರ್ ಡೈಲಿ ಟಾರ್ಗೆಟ್ಸ್. ಡು ನಾಟ್ ವೇಟ್ ಫಾರ್ ಯೋರ್ ಟೈಮ್. ದಿಸ್ ಇಸ್ ದ ಟೈಮ್ ಫಾರ್ ಯು ಟು ಸ್ಟಾರ್ಟ್. ಈಗಲೇ ಸ್ಟಾರ್ಟ್ ಮಾಡಬೇಕು. ಡು ನಾಟ್ ಸೇವ್ ದಟ್ ವರ್ಕ್ ಫಾರ್ ಲೇಟರ್. ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, 8:15 ಮಾಡ್ತೀನಿ, 9 ಗಂಟೆಗೆ ಊಟ ಮಾಡಿದ ತಕ್ಷಣ ಮಾಡ್ತೀನಿ ಅಂದ್ರೆ ನಿದ್ದೆ ಬಂದ್ಬಿಡುತ್ತೆ. ಯು ವಿಲ್ ನಾಟ್ ಬಿ ಏಬಲ್ ಟು ಅಚೀವ್ ಮಕ್ಕಳೇ. ಆಯ್ತಾ? ಸೊ ಈ ಪ್ರೋಕ್ರಾಸ್ಟಿನೇಷನ್ ಅನ್ನೋದನ್ನ ಸ್ಟಾಪ್ ಮಾಡಿ. ಈಗ ಸ್ಮಾರ್ಟ್ ಸ್ಟೂಡೆಂಟ್ಸ್ ಮಾಡೋದು ಇನ್ನೊಂದೇನಪ್ಪ ಅಂದ್ರೆ, ನಮಗೆ ಗೊತ್ತಿದೆ ಟೆಕ್ನಾಲಜಿ ಎರಾ, AI ಎರಾ ನಡೀತಿದೆ. ಈ ಒಂದು ಎರಾನಲ್ಲಿ ಆ AI ಯೂಸ್ ಮಾಡೋದು ಪ್ರಾಪರ್ ಆಗಿ ತಿಳ್ಕೋಬೇಕು. ಜಸ್ಟ್ ಕ್ವಶನ್ಸ್ನ AI ಕೊಟ್ಬಿಟ್ಟು ಆನ್ಸರ್ ತಗೊಳ್ಳೋದಲ್ಲ. ದಿಸ್ ಇಸ್ ಸಮಥಿಂಗ್ ಅಗೇನ್ ನಿಮ್ಮನ್ನ ಸ್ಮಾರ್ಟ್ ಮಾಡ್ತಿಲ್ಲ, ಡಮ್ ಮಾಡ್ತಿದೆ.
ಸ್ಮಾರ್ಟರ್ ಅಂದ್ರೆ ಫಾಸ್ಟರ್ ಇರಬೇಕು ಅಂತಲ್ಲ, ಸ್ಮಾರ್ಟರ್ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಹಾರ್ಡರ್ ಅಂತ, ರೈಟ್? ಸೊ ನೀವು ಯಾವ್ದಾದ್ರೂ ಎ ಐ ತಗೊಂಡ್ರೆ ದ ಟಾಪ್ ಎ ಐಸ್ ಯು ಸಿ ಎನ್ ಆಪ್ಷನ್ ಸ್ಟಡಿ ಅಂಡ್ ಲರ್ನ್ ಇಲ್ವಾ, ಯು ವಿಲ್ ಸಿ ಲೈಕ್ ಗೈಡೆಡ್ ಲರ್ನಿಂಗ್. ಈ ಗೈಡೆಡ್ ಲರ್ನಿಂಗ್ ಏನ್ ಮಾಡುತ್ತೆ ಅಂದ್ರೆ ನೀವು ಕೊಟ್ಟಿರೋ ಕ್ವಶನ್ಸ್ಗೆ ಡೈರೆಕ್ಟ್ ಆನ್ಸರ್ ಕೊಡೋದಿಲ್ಲ. ಇಟ್ ವಿಲ್ ಹೆಲ್ಪ್ ಯು ಇನ್ ಈಚ್ ಅಂಡ್ ಎವ್ರಿ ಸ್ಟೆಪ್ ಆಸ್ ಎ ಮೆಂಟರ್ ರೀತಿ ಹೆಲ್ಪ್ ಮಾಡುತ್ತೆ. ನೀನು ಒಂದು ಕ್ವಶನ್ ಕೇಳ್ತಿದ್ಯಾ, ವಾಟ್ ಈಸ್ ಸ್ಪೀಡ್ ಅಂತ ಒಂದು ಫಿಸಿಕ್ಸ್ ಕ್ವಶನ್ ಕೇಳಿದ್ರೆ ಅದು ಡೈರೆಕ್ಟ್ ಆಗಿ ಸ್ಪೀಡ್ ಇಸ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಟೆನ್ಸ್ ಕವರ್ಡ್ ಅಂತ ಹೇಳೋದಿಲ್ಲ. ಸ್ಪೀಡ್ ಅಂದ್ರೆ ಯಾವ್ದಕ್ಕೆ ರಿಲೇಟ್ ಆಗಿದೆ, ಯಾವ ಚಾಪ್ಟರ್ ನಲ್ಲಿ ಇದೆ, ಸ್ಪೀಡ್ದು SI ಯೂನಿಟ್ ಗೊತ್ತಾ, ವಾಟ್ ಇಸ್ ದ ಡೆಫಿನೇಷನ್, ನಿನಗೆ ಗೊತ್ತಿರೋ ಡೆಫಿನೇಷನ್ ಏನು, ಆಲ್ಮೋಸ್ಟ್ ಕರೆಕ್ಟ್, ಇನ್ ಸ್ವಲ್ಪ ಥಿಂಕ್ ಮಾಡು, ಇಟ್ ಇನ್ಕ್ರೀಸಸ್ ಯುವರ್ ಥಿಂಕಿಂಗ್ ಕೆಪಾಸಿಟಿ. ಸೊ ಈ ರೀತಿ ಪ್ರಾಪರ್ ಎ ಐ ಯೂಸೇಜ್ ಮಾಡಿದ್ರೆ ಟ್ರಸ್ಟ್ ಮೀ ಎಲ್ಲರಿಗೂ ಅವೈಲೇಬಲ್ ಇದೆ. ಇಟ್ ಇಸ್ ಫ್ರೀ. ದಿಸ್ ಗೈಡೆಡ್ ಲರ್ನಿಂಗ್ ಫ್ರಮ್ Gemini and learn and guided study, learn and study is there in ChatGPT. Study and learn ಇದು ಹೊಸ ಫೀಚರ್ ಇದೆ, ಎಲ್ಲರೂ ಯೂಸ್ ಮಾಡ್ಕೋಬೇಕು. Do not directly go and just give the right answers. Do not type the questions. ನನಗೆ ಇದಕ್ಕೆ ಹೆಲ್ಪ್ ಬೇಕು, just guide me. Do not give the right answer ಅನ್ನಿ. Quiz me on some topic ಅಂತ ಹೇಳಿ. ಇವತ್ತು ಓದಿರ್ತಿರಲ್ಲ, ಓದಿದಾದ್ಮೇಲೆ ಬೆಡ್ಗೆ ಹೋಗೋಕ್ಕಿಂತ ಮುಂಚೆ ಸ್ಕ್ರೋಲ್ ಮಾಡೋದಲ್ಲ. Go to some AI. Say, I am from 9th standard, I am from 10th standard. Quiz me on the topic of chemistry. Quiz me on the topic of distance and displacement. ಕೇಳಿ. Quiz me on the topic of electricity ಅಂತ ಕೇಳಿ. Trust me, it will give you the complete good answer. It will give you the quiz. It will test your knowledge. ಯಾವ ರೀತಿ ಥಿಂಕ್ ಮಾಡ್ಬೇಕಂತ ಹೇಳುತ್ತೆ. ಫೈನಲಿ ಸೆಲ್ಫ್ ಅನಾಲಿಸಿಸ್, ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮನ್ನ ಬೇರೆ ಯಾರು ಅನಲೈಸ್ ಮಾಡಲ್ಲ, ನಿಮ್ಮ ರಿಪೋರ್ಟ್ ಕಾರ್ಡ್ ಅನಲೈಸ್ ಮಾಡೋದು ತುಂಬಾ ತಪ್ಪು. ದ ರೈಟ್ ಪರ್ಸನ್ ಟು ಜಡ್ಜ್ ಹೂ ಯು ಆರ್, ವೇರ್ ಯು ಆರ್, ಹೌ ಯು ಶುಡ್ ಬಿ ಅನ್ನೋದು ದಟ್ಸ್ ಯು. ನೀವು ನಿಮ್ಮನ್ನ ಸೆಲ್ಫ್ ಅನಲೈಸ್ ಮಾಡಿ ಮಕ್ಕಳ. ನಿಮ್ಗೆ ಗೊತ್ತಾಗುತ್ತೆ ಇನ್ನು ಎಷ್ಟು ಗಂಟೆ ಓದಬೇಕು. ಯಾರೋ 10 hours ಓದ್ತಾರೆ ಅಂತ ನೀವು 10 hours ಓದೋದಲ್ಲ. ನಿಮಗೆ ಗೊತ್ತಿರುತ್ತೆ ನಾನು ಕ್ವಿಕ್ ಲರ್ನ್ ಮಾಡ್ತಿದ್ದೀನಿ ವಿತ್ ದೀಸ್ ಸ್ಮಾರ್ಟ್ ಟೆಕ್ನಿಕ್ಸ್ ಅಂದ್ರೆ ಯು ವಿಲ್ ಬಿ ಡೆಫಿನೆಟ್ಲಿ ಟೇಕಿಂಗ್ ಲೆಸ್ ಟೈಮ್, ಹೌದಲ್ವಾ? ಸೊ ಆ ಗೋಲ್ಡನ್ ಅವರ್ನಲ್ಲಿ ಸೆಲ್ಫ್ ಅನಲೈಸ್ ಮಾಡ್ತೀರಾ, ನೋ ಡಿಸ್ಟ್ರಾಕ್ಷನ್ಸ್, ಅವತ್ತಿನ ಟಾರ್ಗೆಟ್ ಅವತ್ತೇ ಕ್ಲಿಯರ್ ಮಾಡ್ತೀರಾ. ಹ್ಯಾವ್ ಅಚೀವಬಲ್ ಟಾರ್ಗೆಟ್ಸ್. ಜಾಸ್ತಿ ದೊಡ್ಡ ಟಾರ್ಗೆಟ್ಸ್ ಇಟ್ಕೊಂಡ್ರೆ ದಟ್ ರಿಯಲಿ ಫೀಲ್ಸ್ ಬರ್ಡನ್ ಆನ್ ಯು. ಸೊ with this you can definitely score makla. Thanks a lot for attending. Idanna ತಪ್ಪದೆ ಫಾಲೋ ಮಾಡಿ and trust me, I will start today start ಅಂತ ಒಂದು ಕಮೆಂಟ್ ಮಾಡಿ, and that would be your motivation. That really tells you that ಇವತ್ತಿಂದಾನೇ ನಾನು ಇದನ್ನ ಸ್ಟಾರ್ಟ್ ಮಾಡ್ತೀನಿ ಅಥವಾ ಸ್ಟಾರ್ಟೆಡ್ ಸರ್ ಅಂತ ಕಮೆಂಟ್ ಮಾಡಿ. and all the very best. ನೋಡಿ ಮತ್ತೆ ಪ್ರೋಗ್ರೆಸ್ ಯಾವ ರೀತಿ ಇರುತ್ತೆ ಅಂತ. all the very best ಮಕ್ಕಳೇ, and see you soon.